ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಲ್ರೆಡಿ ಆದ್ಯನ ಕಾನ್ವೆಂಟ್ಗೆಲ್ಲ ರೆಡಿ ಮಾಡಿ ತಿಂಡಿಗೆ ಅಂದ್ಬಿಟ್ಟು ಪಲಾವ್ ಮಾಡಿದ್ದೆ. ವೆಜ್ ಪಲಾವು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ತಿಂತಾಯಿದ್ಲು. ಅವಳೇ ಸ್ವಲ್ಪ ಡಲ್ಲಾಗೂ ಕೂಡ ಇದ್ಲು. ಫಸ್ಟ್ನೇ ದಿನ ಕಾನ್ವೆಂಟ್ಗೆ ಖುಷಿಯಿಂದನೇ ಹೋದ್ಲು. ಎರಡನೇ ದಿನ ಪರವಾಗಿಲ್ಲ. ಮೂರನೇ ದಿನ ಅಂತೂ ಸ್ವಲ್ಪ ಬೇಜಾರು ಮಾಡ್ಕೊಂಡು ಅಳ್ತಾಯಿದ್ಲು. ಅವ್ಳಿಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಸ್ನ್ಯಾಕ್ಸು ಹಾಕ್ಕೊಡ್ಬೇಕು ಒಂದು ಬಾಕ್ಸ್ಗೆ. ಅದಕ್ಕೋಸ್ಕರ ಕಾಲಿಫ್ಲವರ್ ಇತ್ತು, ಅದನ್ನು ಮಾಡೋಣ ಅಂತಂದ್ಬಿಟ್ಟು ಕೊಟ್ಟಿದ್ದೀನಿ. ಇಲ್ಲಿ ಸ್ನ್ಯಾಕ್ಸ್ಗೆ ಸ್ವಲ್ಪ ಡ್ರೈ ಗೋಬಿ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಸ್ವಲ್ಪ ಕಾಯಿ ತುರಿ ಕೂಡ ತುರ್ಕೊಂಡು ಇಟ್ಕೊಂಡಿದ್ನಲ್ಲ, ಎಕ್ಸ್ಟ್ರಾ ಇತ್ತು, ಅದನ್ನು ಕೂಡ ಫ್ರಿಜ್ಗೆ ಇಟ್ಬಿಟ್ಟು ಮುಂದಿನ ಕೆಲಸ ನೋಡಬೇಕು. ಹೋಟೆಲ್ಗೂ ಕೂಡ ಹೋಗ್ಬೇಕಿತ್ತಲ್ಲ, ಟೈಮ್ ಆಗ್ತಾಯಿತ್ತು. ಆ ದಿನ ಬೇಗ ರೆಡಿ ಮಾಡ್ಕೊಂಡು ಬಂದೆ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಿಂದ ಇನ್ನೂ ತುಂಬಾ ಕೆಲಸ ಇತ್ತು. ಏನೂ ಕೂಡ ಕೆಲಸ ಮಾಡಿರಲಿಲ್ಲ. ಎಷ್ಟು ಬೇಗ ಇದ್ದರೂ ಕೂಡ ಕೆಲಸನೇ ಸಾಗಲ್ಲ. ಇಲ್ಲೆಲ್ಲ ಅಜ್ಜಿ ಎಲ್ಲ ಕೂತಿದ್ರು. ಅವಳು ಅಳ್ತಾ ಇದ್ಲಲ್ಲ, ಅವಳು ಸಮಾಧಾನ ಮಾಡಿಬಿಟ್ಟು ಅಜ್ಜಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ದೃಷ್ಟಿಯೆಲ್ಲ ತೆಗೆದ್ರು. ಯಾಕೆ ಅಂದರೆ ಇಲ್ಲಿ ತುಂಬ ಹಚ್ಕೊಬಿಟ್ಟಿದ್ಲು. ಅಂದರೆ ಅಂಗನವಾಡಿ ಎಲ್ಲ ಇಲ್ಲೇ ಮನೆ ಮುಂದೆನೇ ಇರೋದ್ರಿಂದ ಅವಳು ಎದ್ದು ಬಿದ್ದು ಎಲ್ಲ ನಮ್ಮನ್ನೇನು ಫಸ್ಟ್ ನೋಡ್ತಾ ಇದ್ಲು. ಈಗ ಸ್ವಲ್ಪ ದೂರ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಅವಳು ಸ್ವಲ್ಪ ನರ್ವಸ್ ಆಗ್ತಾಯಿದ್ಲು. ಅವಳು ಕೂಡ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಪೂರ್ವಿಕ್ಕು ಕೂಡ ರೆಡಿ ಆಗಿದ್ದಾನೆ. ಅವ್ನು ಸ್ವಲ್ಪ ಲೇಟಾಗಿ ಆಗ್ತಾನೆ, ಏಕೆಂದರೆ ಅವ್ನಿಗೆ ವ್ಯಾನ್ ಬರೋದು 9:30 ಆಗುತ್ತಲ್ಲ. ಅದರಿಂದ ಎಲ್ಲರೂ ಕೂಡ ತುಂಬ ಸಮಾಧಾನ ಮಾಡ್ತಾಯಿದ್ರು ಅವಳನ್ನ. ಅದೇ ನೀವು ಆಫ್ ಮಾಡ್ಬಿಟ್ಟು ಆ ಗೇಟ್ ಅಲ್ಲಿ ಆಫ್ ಮಾಡ್ಬಿಟ್ಟು ನಮ್ದು ಆನ್ ಮಾಡ್ಕೋಬೇಕು. ಸಂಜೆ ಟೈಮು ನಮ್ದು ಆಫ್ ಮಾಡ್ಬಿಟ್ಟು ನಿಮ್ದು ಆನ್ ಮಾಡ್ಕೋಬೇಕು ಗೇಟ್ ಅಲ್ಲಿ. ಹಂಗ ನೋಡ್ಕೋ ಮತ್ತೆ ಹೆಂಗ್ ಬಿಡ್ತಾ ಇದೆ ನೀರ ಊರ್ಗ. ಅಲ್ಲಿ ಹೇಳಿಸ್ಕೊ, ಅವ್ರ ಕೈಲಿ ಬರ್ತಾರಲ್ಲ ಕರಡಿ ಹೇಳ್ಕೊಳ್ ಕೈಲಿ ಹೇಳಿಸ್ಕೋಬೇಕು. ನಮ್ಮ ಮದುವೆ ಹಾಕೋಣ ನೋಡು. ನಮ್ಮ ಮದುವೆ ಅಕೌಂಟ್ ಫಾಲೋ ಮಾಡ್ತಾ ಇದೆಯಾ? ಹಾಂ, ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳಿಗೆ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡಿದ್ವಲ್ಲ. ಹೆಂಗಿದ್ರು ಅಲ್ಲೇ ನಾವು ಬೋಂಡ ಹಾಕ್ತಿದ್ವಲ್ಲ, ಅಲ್ಲೇ ಸ್ವಲ್ಪ ಅವಳಿಗೋಸ್ಕರ ಅಂದ್ಬಿಟ್ಟು ಸ್ವಲ್ಪನೇ ಕಲಿಸಿದೆ. ಅದನ್ನು ಅಲ್ಲೇ ಫ್ರೈ ಮಾಡಿ ಅವಳು ಬಾಕ್ಸ್ಗೆ ಹಾಕ್ಕೊಟ್ಟೆ. ತಿಂಡಿಗೆ ಪಲಾವ್ ಮಾಡಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ಕೊಟ್ಟೆ. ತಿನ್ಕೊಬರ್ತಾಳೆ ಚೆನ್ನಾಗಿ ಇಷ್ಟಪಟ್ಕೊಂಡು ಅಂತ. ಪೂರ್ವಿಕಿಗೆ ಮಾತ್ರ ಪಲಾವ್ ಇಷ್ಟಪಡಲ್ಲ ಅವನು ಜಾಸ್ತಿ. ನಾನು ಇಡ್ಲಿನೇ ತಿಂತೀನಿ ಅಂದ್ಬಿಟ್ಟು ಅವನು ಇಡ್ಲಿ ತಿಂದ. ಅಲ್ಲಿಂದ ಬಂದು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಒಂದು ಬ್ಲೌಸು ಅರ್ಜೆಂಟ್ ಕೊಡೋದಿತ್ತು. ಅದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೆ ನಾನು. ಸುಮಾರು ದಿನದಿಂದ ಬಟ್ಟೆ ಕೂಡ ಸ್ಟಿಚ್ ಮಾಡಿರಲಿಲ್ಲ. ಸ್ವಲ್ಪ ಅನಾರೋಗ್ಯದ ಕಾರಣ, ಏಕೆ ಅಂದರೆ ಸ್ವಲ್ಪ ಜಾಸ್ತಿನೇ ಹುಷಾರು ತಪ್ತಾಯಿದೆ. ಅದಕ್ಕೋಸ್ಕರ ಅದನ್ನೆಲ್ಲ ಬ್ಲೌಸೆಲ್ಲ ಸ್ಟಿಚ್ ಮಾಡಿಬಿಟ್ಟು ಸ್ವಲ್ಪ ಉಕ್ಸಾಕಬೇಕಿತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಫುಲ್ಲು ಬ್ಲೌಸು ಇದು ಏನು ಬಂದಿತ್ತು ಅಂದರೆ ನೆಟ್ಟೆಡ್ ಬಂದಿತ್ತು. ಸ್ಲೀವ್ಸು ಕೂಡ ನೆಟ್ಟೆಡ್ ಬಂದಿತ್ತು, ಬ್ಯಾಕ್ ಸೈಡು ಕೂಡ ನೆಟ್ಟೆಡ್ ಬಂದಿತ್ತು. ಅವರು ಬೇಡ ನನಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಾಕಬೇಡಿ ಅಂತಂದ್ಬಿಟ್ಟು ಸ್ಲೀವ್ಸ್ಗೂ ಕೂಡ ಅವರು ಲೈನಿಂಗ್ನೇ ಅಟ್ಯಾಚ್ ಮಾಡಿಸ್ಕೊಂಡ್ರು. ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಈ ಸೀರೆ ತುಂಬ ಚೆನ್ನಾಗಿದೆ, ಕ್ಯಾಟ್ಲಾಗ್ ಸೀರೆ. ಬ್ಲೌಸು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು, ಡಿಸೈನು ವರ್ಕು ಕೂಡ. ಅವರು ನೆಟ್ಟೆಡೆಲ್ಲ ಹಾಕ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಲೈನಿಂಗ್ ಅಟ್ಯಾಚ್ ಮಾಡಿಸ್ಕೊಂಡ್ರು. ತುಂಬ ಚೆನ್ನಾಗಿ ಬಂದಿತ್ತು. ಅವರು ಕೂಡ ವೇರ್ ಮಾಡಿದರು, ನಾನು ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಅಳತೆ ಹೇಗೆ ಕೊಟ್ಟಿದ್ರು ಅದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇದು ಅವ್ರದ್ದು ಸೆಕೆಂಡ್ ಬ್ಲೌಸ್ ಆಗಿರುತ್ತೆ. ಫಸ್ಟ್ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೆ, ಅದು ಅವ್ರಿಗೆ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಈ ಬ್ಲೌಸು ಕೂಡ ಕೊಟ್ಟು ಸ್ಟಿಚ್ ಮಾಡಿಕೊಡೋಕ್ಕೆ. ಹಾಗೆ ನಮ್ಮ ಮನೆಯವರು ಇಲ್ಲಿ ಎಲೆ ಎಲ್ಲ ಕಿತ್ಕೋತಾ ಇದ್ದರು. ಇದನ್ನು ತಟ್ಟೆಗೆ ಹಾಕ್ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತಂದ್ಬಿಟ್ಟು ತಿಂಡಿ ತಿನ್ನೋ ಪ್ಲೇಟ್ಗೆ ಈ ಥರದ್ದು ಎಲೆ ಎಲ್ಲನೇ ಕಿತ್ಕೋತಾ ಇದ್ದರು. ಸ್ವಲ್ಪ ನೀರೊಳಗಡೆ ಹಾಕಿ ನೆನೆಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ
4:30ಗೆ ವ್ಯಾನ್ ಬಂದಿತ್ತು. 4:45 ಬರುತ್ತೆ ಅಂತ. ಆದ್ದರಿಂದ 4:30ಗೆ ಬಂದಿತ್ತು ವ್ಯಾನ್. ಮಾಮೂಲಿ ಬಂದಿತ್ತು. ಇದಕ್ಕೆಲ್ಲ ಹೊಟ್ಟೋದ್ರು ಒಂದು ಮಾಡಲಿಲ್ವಾ? ಕೂಗು ಬೇಕಾದ ನೀವು. ಹಾಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸಂಜೆಗೆ ಅಡುಗೆ ಕೂಡ ಮಾಡಿ ಇಟ್ಬಿಟ್ಟು ಬಂದ ತಕ್ಷಣ ರೈಸ್ ಮಾಡ್ಕೊಳ್ದ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹೋಟೆಲಿಗೆ ಬಂದು ಬೋಂಡ ಮಾಡ್ತೀವಲ್ಲ ಸಂಜೆ ಹೊತ್ತು, ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ತೊಳೆದ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೆ 8 ಗಂಟೆ ಆಗಿತ್ತು ಆಲ್ರೆಡಿ. ಅಡುಗೆ ಕೂಡ ಮಾಡಿಟ್ಟಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿಬೇಕಿತ್ತು. ಸ್ವಲ್ಪ ಇತ್ತು ತುರಿದಿಟ್ಟಿರೋದು, ಇನ್ನೊಂದು ಸ್ವಲ್ಪ ಬೇಕಿತ್ತು. ಅದಕ್ಕೆ ಕಾಯೆಲ್ಲ ತುರ್ಕೊಂಡು ನೆಕ್ಸ್ಟ್ ಕಾಯಿ ಬಂದಿದ್ವಿ. ಆ ಕಾಯಿನೂ ಕೂಡ ಎಲ್ಲ ಸುಲ್ಕೋತಾ ಇದ್ದೀವಿ. ನಂಗೆ ಎಷ್ಟು ಬೇಕಷ್ಟು ಸುಲಿದು ಇಟ್ಕೊಬಿಡ್ತೀನಿ, ಒಂದು 7-8 ಒಂದೇ ಸಲ. ಆಂಟಿ ಪಕ್ಕದ ಮನೆಯವರು ಸ್ವಲ್ಪ ಎಳ್ನೀರಿದೆ ಒಂದು ಅಂತ ಅಂದ್ಬಿಟ್ಟು ಕೊಟ್ಟಿದ್ದರು. ಅದನ್ನು ಕೂಡ ಹಿಂಗೆ ಕಟ್ ಮಾಡಿಕೊಡ್ತಾಯಿದ್ರು ನಮ್ಮ ಮನೆಯವರು. ನಾನು ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಈಚೆ ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತಿದ್ವಿ. ಇಲ್ಲಿ ಎಳ್ನೀರಿತ್ತಲ್ಲ ಅದನ್ನು ಕುಡಿತಾ ಇದ್ಲು ಆದ್ಯ. ಸ್ವಲ್ಪ ಟೇಸ್ಟ್ ಕಮ್ಮಿ ಇತ್ತು, ಅದರಿಂದ ನನಗೊಂದು ಸ್ವಲ್ಪ ಕೊಟ್ಟಳು ಅವಳು, ಇಲ್ಲಾಂದರೆ ಕೊಡ್ತಿರ್ಲಿಲ್ಲ, ಕುಡ್ಕೊಂಡ್ಬಿಡೋಳು ಎಲ್ಲನೂ. ಅವಳಿಗೆ ಎಳ್ನೀರಲ್ಲಿ ಕಾಯಿ ತುಂಬ ಎಳ್ಸಾಗಿರುತ್ತಲ್ಲ ಅದು ತುಂಬ ಇಷ್ಟಪಟ್ಟು ತಿಂತಾಳೆ. ಚಾಕೆಲ್ಲ ತೊಗೊಂಡು ಬಂದಿದ್ಲಲ್ಲ ಅದನ್ನೆಲ್ಲ ಕಟ್ ಮಾಡ್ತಾಯಿದ್ಲು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಏ ತೊಳಲ್ಲ ಅವಳು. ಏಯ್